ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಚಾನಲ್ಗೆ ನಮಗೆ ಸ್ವಾಗತ. ಎಷ್ಟೋ ದಿವಸ ಆದಮೇಲೆ ವಿಡಿಯೋ ಮಾಡ್ತಿದ್ದೆ. ಕಾರಣಾಂತರಗಳಿಂದ ವಾಯ್ಸ್ ಬರಲಿಲ್ಲ, ಅಂದರೆ ಒಂದೊಂಚೂರು ಬರ್ತಾಯಿತ್ತು, ಒಂದೊಂಚೂರು ಬರ್ತಾ ಇರಲಿಲ್ಲ ಮೈಕಲ್ಲಿ. ಅದೇನು ಇಶ್ಯೂ ಅಂತ ಅದಾದಮೇಲೆ ಸಾರ್ಟ್ ಔಟ್ ಮಾಡಿದ್ದೀನಿ. ಹಾಗಾಗಿ ಈ ವಿಡಿಯೋನ ನಾನು ವಾಯ್ಸ್ ಓವರ್ ಕೊಡ್ತೀನಿ, ಮತ್ತು ಅಲ್ಲಲ್ಲಿ ಒಂಚೂರು ಶೂಟ್ ಆಗಿದೆ ವಾಯ್ಸು, ಅದನ್ನ ಹಾಗೆ ಹಾಕ್ತೀನಿ. ಏನು ಕಾರಣ ಅಂದರೆ ಹೊರಟಿರೋದು ಟಯರ್ ಚೇಂಜ್ ಮಾಡ್ಸೋಣ ಅಂತ. ಬ್ಯಾಕ್ ಟಯರು ಫುಲ್ ಫ್ಲ್ಯಾಟ್ ಆಗಿಬಿಟ್ಟಿದೆ. ಹಾಗೆಯೇ ನನ್ನ ಗಾಡಿದ ಅಮಿಷನ್ ಟೆಸ್ಟು ಸಮೇತ ಮುಗ್ದೋಗಿದೆ. ಹಾಗೆ ಅದೆರಡು ಮಾಡಿಸ್ಕೊಂಬರೋಣ ಅಂತ ಹೊರಟೆ. ಸುಮಾರು ಟೈಮ್ ಬೇರೆ ಆಗಿತ್ತು ವಿಡಿಯೋ ಮಾಡಿ, ತುಂಬ ಮಾತುಕತೆ ಎಲ್ಲ ಆಡಿದ್ದೆ. ಬಟ್ ಏನು ಮಾಡೋದು ಹೇಳಿ, ವಾಯ್ಸೇ ಬರಲಿಲ್ಲ. ಅದಕ್ಕೆ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಬನ್ನಿ ಮುಂದೆ ಹೋಗುವ. ಇವಾಗ ನಿಮಗೆ ನನ್ನ ಬ್ಯಾಕ್ ಟಯರ್ ತೋರಿಸ್ತೀನಿ ಎಷ್ಟು ಸೌದೋಗಿದೆ ಅಂತ. ಕಾಣಿಸ್ತಿದೆಯಾ ನೋಡಿ, ಎಷ್ಟು ಸೌದೋಗಿದೆ. ಏನಿಲ್ಲ, ಇನ್ನೊಂದು ಚೂರು ಹೋದರೆ ಆ ಥ್ರೆಡ್ ಕಾಣುತ್ತೆ. ಇಷ್ಟು ಬರೋ ಗಂಟ ಆ್ಯಕ್ಚುಲಿ ಬಿಡಬಾರ್ದು, ಆಯಿತಾ. ಮತ್ತು ನಾನು ಪ್ರೀವಿಯಸ್ ಆಗಿ ಯೂಸ್ ಮಾಡ್ತಿದ್ದ ಟಯರು ಈ ಟಿ ವಿ ಎಸ್ ಅವ್ರದ್ದು ಎಂಡಿರೋ ಡ್ರಿಪ್ ಅಂತ ಟಯರ್ ಯೂಸ್ ಮಾಡ್ತಿದ್ದೆ. ಅದು ಸಮೇತ ಒಳ್ಳೆ ಟಯರೇ. ಬಟ್ ಏನಂದರೆ ಮಳೆ ಬಂದಾಗ, ಇಲ್ಲಾಂದರೆ ಈ ಡ್ರೈ ಲ್ಯಾಂಡಲ್ಲಿ ಅಷ್ಟು ಡ್ರಿಪ್ಪು ಬರ್ತಿತ್ತಿಲ್ಲ. ಎಸ್ಪೆಷಲಿ ಕಾರ್ನರಿನ ಡ್ರಿಪ್ ಅಂತೂ ಒಂದು ಚೂರು ಇಲ್ಲ ಅದರಲ್ಲಿ. ಅದಕ್ಕೆ ಈ ಸತಿ ಏನು ಮಾಡಿದೆ ಅಂದರೆ, ಈ CAT ಅವ್ರದ್ದು H3 ಅಂತ ಒಂದು ಟಯರ್ ಬರುತ್ತೆ, ಅದು ಇವಾಗ H5 ಅಂತ ಮಾಡಿದ್ದಾರೆ ಹೊಸದಾಗಿ. ಆ ಟಯರ್ನ ಪ್ರೀವಿಯಸ್ ಆಗಿ ನಾನು ಯೂಸ್ ಮಾಡಿದ್ದೆ. ಅಂದರೆ ಒಂದು 14,000 ಹತ್ರ ಬಂದಿತ್ತು, ಕಿಲೋಮೀಟರ್ಸ್ ಓಡಿತ್ತು ಆ ಟಯರು. ಬಟ್ ಆಲ್ ವೆದರ್ ಟಯರ್ ಅಂತಲೇ ಹೇಳ್ಬೋದು. ಅದಕ್ಕೆ ಆ ಟಯರ್ನೇ ಹಾಕ್ಸೋಣ ಅಂತ ಇವತ್ತು ಡಿಸೈಡ್ ಮಾಡಿಬಿಟ್ಟೆ. ಟಯರ್ ಪ್ರೈಸು 1350 ಏನೋ ಆಯಿತು. ಓಕೆ, ಇವಾಗ ಹಳೆ ಟಯರ್ನೆಲ್ಲ ಬಿಚ್ಚುವ ಟೈಮು. ಹಳೆ ಟಯರ್ ನೋಡ್ಬೋದು, ಏನಂದರೆ ಏನೂ ಇಲ್ಲ ಅದರಲ್ಲಿ. ಫ್ರಂಟ್ ಟಯರ್ ಒಂದು ಸ್ವಲ್ಪ ಲೈಫ್ ಇದೆ, ಒಂದು 5000 ಹತ್ರ ಓಡ್ಬೋದೇನೋ ನನಗೆ ಗೊತ್ತಿರೋ ಪ್ರಕಾರ. ಫ್ರಂಟ್ ಟಯರು ಒಂದು 5000 ಓಡಿದ್ಮೇಲೆ ಚೇಂಜ್ ಮಾಡೋಣ, ಬ್ಯಾಕಿಗೆ ಚೇಂಜ್ ಮಾಡೋಣ ಅಂತ ಫಿಕ್ಸ್ ಆಗಿಬಿಟ್ಟಿದೆ ಮೈಂಡಲ್ಲಿ. ಬ್ಯಾಕ್ ಟಯರ್ ಬಿಚ್ತಾ ಇದ್ದಾರೆ ನೋಡಿ. ಒಂದು 4 ಬೋಲ್ಟ್ ಬಿಚ್ಚಿದ್ರೆ ಟಯರ್ ಬಂದುಬಿಡುತ್ತೆ ಹೊರಗಡೆ. ಅದೇ ಬೈಟಿದಾದರೆ ಸ್ವಲ್ಪ ನೋಡ್ಕೊಳ್ಬೇಕು. ಏನೇನು ನೋಡ್ಕೊಳ್ಬೇಕಂದ್ರೆ, ಚೈನು ಅಡ್ಜಸ್ಟ್ಮೆಂಟ್ ಕರೆಕ್ಟಾಗಿ ಆಯಿತಾ ಟಯರ್ ಹಾಕುವಾಗ, ಮತ್ತು ಬುಷ್ ಅಂತ ಬರುತ್ತೆ ಚೈನ್ ಸ್ಪಾಕೆಟ್ ಹಿಂದೆ, ಅದನ್ನ ಸರಿಯಾಗಿ ಹಾಕಿದ್ದಾರಾ, ಇಲ್ಲಾಂದರೆ ಅಲೈನ್ಮೆಂಟ್ ಪ್ರಾಪರಾಗಿ ಹಾಕಿದ್ದಾರಾ ಅಂತ ನೋಡಬೇಕಾಗುತ್ತೆ ಬೈಕ್ ಅಂದರೆ. ಸ್ಕೂಟಿ ಅಂದರೆ ಏನಂದರೆ 4 ಬೋಲ್ಟ್ ಬಿಚ್ಚಿದ ತಕ್ಷಣ ನಿಮಗೆ ಟಯರ್ ಆರಾಮ್ಸೆ ಬರುತ್ತೆ. ಮತ್ತು ಇನ್ನೊಂದು ಏನಂದರೆ ರೊಟೇಷನ್ನ ನೋಡ್ಕೊಳ್ಬೇಕಾಗುತ್ತೆ. ನಾವು ತಪ್ಪು ರೊಟೇಷನ್ ಹಾಕಿದರೆ ಟಯರು ಬೇಗ ಸವಿಯುತ್ತೆ ಒಂದು. ಮತ್ತು ಇನ್ನೊಂದು ಏನಂದರೆ, ನಮಗೆ ಪ್ರಾಪರ್ ಬ್ಯಾಲೆನ್ಸ್ ಇದೆಯಲ್ಲ ಗಾಡಿ. ರೊಟೇಷನ್ ಎಲ್ಲ ಚೆಕ್ ಮಾಡಿಸ್ಬಿಟ್ಟು ಟಯರ್ನ ಫಿಟ್ಟಿಂಗ್ ಮಾಡಿಸ್ದೆ. ಅದಾದಮೇಲೆ ಒಂಚೂರು ಅಮಿಷನ್ ಟೆಸ್ಟ್ ಮಾಡಿಸೋಣ ಅಂತ ಇದ್ದೆ. ಕಾರಣಾಂತರಗಳಿಂದ ವೀಡಿಯೋಸ್ ಎಲ್ಲ ಸರಿ ಬರ್ತಾಯಿಲ್ಲ, ಯಾಕಂದರೆ ಸ್ವಲ್ಪ ಬ್ಯುಸಿ ಶೆಡ್ಯೂಲು. ಒಂದು ಸ್ವಲ್ಪ ಟೈಮ್ ಆದಮೇಲೆ ರೆಗ್ಯುಲರಾಗಿ ವೀಡಿಯೋಸ್ ಮಾಡ್ತೀನಿ. ಹಳೆ ಟಯರ್ನ ನಾನು ತಗೊಂಡೆ, ಏನಕ್ಕಾದ್ರೆ ಆಗುತ್ತೆ ಅಂತ, ಅಂದರೆ ಗುಜಿರಿ ಹಾಕೋದು. ಹಾಗೆ ಅಮಿಷನ್ ಟೆಸ್ಟ್ ಮಾಡೋಕ್ಕೆ ಅಂತ ಬಂದೆ. ಅಮಿಷನ್ ಟೆಸ್ಟು ಸಮೇತ ಇಂಪಾರ್ಟೆಂಟ್, ಆಯಿತಾ. ಇದೊಂದು 75 ರೂಪಾಯಿನೋ ತೊಗೊಂಡ್ರು ಅವತ್ತು. ಬಟ್ ಏನಾದರೂ ಇಲ್ಲ ಅಂದರೆ ಪೊಲೀಸರ ಹತ್ರ 500 ರೂಪಾಯಿಂದ 1000 ರೂಪಾಯಿವರೆಗೆ ಫೈನ್ ಕಟ್ಟಬೇಕಾಗಿ ಬರುತ್ತೆ. ಇನ್ನೊಂದು ಏನಂದರೆ, ಇವಾಗ ಆಕ್ಸಿಡೆಂಟ್ ಆದ ಟೈಮಲ್ಲಿ ನಮ್ಮ ಗಾಡಿ ಡಾಕ್ಯುಮೆಂಟ್ಸ್ನ ಚೆಕ್ ಮಾಡ್ತಾರೆ. ಆವಾಗ ಏನಾದರೂ ಡಾಕ್ಯುಮೆಂಟ್ಸ್ ಪ್ರಾಪರಾಗಿ ಇಲ್ಲ ಅಂದರೆ, ಸುಮ್ಮನೆ ಆದರೂ ನಮ್ಮ ತಪ್ಪಿಲ್ಲ ಅಂದರೆ ನಾವೇ ದುಡ್ಡು ಕೊಡಬೇಕಾಗಿ ಬರುತ್ತೆ. ಅದಕ್ಕೆ ಒಂದು ಸ್ವಲ್ಪ ನೋಡ್ಕೊಳ್ಳಿ, ನಿಮ್ಮ ಗಾಡಿ ಡಾಕ್ಯುಮೆಂಟ್ಸು ಒಂದು ಸ್ವಲ್ಪ ಮೇಂಟೈನ್ ಮಾಡಿ, ಗಾಡಿನೂ ಮೇಂಟೈನ್ ಮಾಡಿ. ನಂದು ಅದು ಬಿಟ್ಟರೆ ಇನ್ಶೂರೆನ್ಸ್ ಎಲ್ಲ ಪ್ರಾಪರಾಗಿ ರನ್ನಿಂಗಲ್ಲಿತ್ತು. ಗಾಡಿ ಒಂದು 12 ವರ್ಷ ಏನೋ ಆಯ್ತಾ ಬಂತು. ಕಂಡೀಷನ್ನು ಸಮೇತ ಚೆನ್ನಾಗಿತ್ತು. ನನ್ನ ಫೇವ್ರೆಟ್ ಗಾಡಿ. ಹಾಗೆ ನಾನು ಕಲಿತ ಗಾಡಿನೇ ಆಕ್ಸಸ್, ಆಯಿತಾ. ಅದಕ್ಕೆ ಒಂಚೂರು ಅಟ್ಯಾಚ್ಮೆಂಟ್ ಜಾಸ್ತಿ. ಓಕೆ, ಎಲ್ಲ ಕೆಲಸ ಎಲ್ಲ ಆಯಿತು. ಎಲ್ಲರಿಗೂ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ಮುಂದಿನ ವೀಡಿಯೋದಲ್ಲಿ ಒಳ್ಳೊಳ್ಳೆ ಕಂಟೆಂಟ್ನ ತರ್ತೀನಿ. ಬಾಯ್ ಬಾಯ್.